ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ಪ್ರತಿಧ್ವನಿಸಿದ ಸುಂದರಕಾಂಡ ಪಾರಾಯಣ. 33ರಿಂದ 37ನೇ ಸರ್ಗದವರೆಗೂ ಪಠಿಸಿದ ಭಕ್ತಜನ. ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿಗೆ ನಡೆದ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡ ಭಕ್ತಜನ. ಉಡುಪಿಯಲ್ಲಿ ನಡೆಯುತ್ತಿರುವ ಬೃಹತ್ ಗೀತೋತ್ಸವ. ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳ ಸಂತ ಸಂದೇಶ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯಸತಿಯ ಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದ. ಉಡುಪಿಯಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶ, ಸಂತ ಸನ್ಮಾನ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯುತ್ತಿವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳು, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಮಠ ಇವರು ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನವನ್ನು ಪಡೆದರು. ನಂತರ ಇವರನ್ನು ಪರ್ಯಾಯ ಮಠದ ವತಿಯಿಂದ ಶ್ರೀಪಾದರು ಸಂಸ್ಥಾನ ಗೌರವವನ್ನು ಸಲ್ಲಿಸಿದರು. ಆನಂತರ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು. ಗೀತೆಯ ಮುಖಾಂತರ ಕೃಷ್ಣನ ಆರಾಧನೆ. ಶ್ರೀಮದ್ ಭಗವದ್ಗೀತೆಯ ಪ್ರಚಾರವೇ ಕೃಷ್ಣನ ಮುಖ್ಯ ಆರಾಧನೆ. ದೇವರನ್ನು ಧೂಪ, ದೀಪ, ನೈವೇದ್ಯ, ಆರತಿ, ಮಂಗಳಾರತಿ ಮುಖಾಂತರ ಪೂಜೆ ಮಾಡುವುದು ಅದು ಸಾಂಪ್ರದಾಯಿಕವಾದಂತಹ ವಿಧಾನ. ಅದೇ ಒಂದು ಪೂಜೆಯ ಜೊತೆಗೆ ಭಗವಂತನ ಒಂದು ಸಂದೇಶವನ್ನು ಬೀರುವುದು, ಪ್ರಚಾರ ಮಾಡುವುದು ಅದು ಅತ್ಯಂತ ಒಂದು ಶ್ರೇಷ್ಠವಾದಂಥ ವಿಧಾನ ಎಂಬುದು
ನಮ್ಮ ಗ್ರಹಿಕೆಯಾಗಿದೆ. ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದನ್ನು ಸಮರ್ಪಣೆ ಮಾಡಿದರೆ ಅದು ಕೃಷ್ಣನ ಆರಾಧನೆಯಾಗ್ತದೆ. ದೇವರಿಗೆ ಬೇರೆ ಬೇರೆ ವಿಧಾನದಿಂದ ನಾವು ಪ್ರೀತಿಯನ್ನು ಸಮರ್ಪಣೆ ಮಾಡಬಹುದು. ಆದರೆ ದೇವರಿಗೆ ಇಷ್ಟವಾದಂತಹ ರೀತಿಯಲ್ಲಿ ನಾವು ಸಮರ್ಪಣೆ ಮಾಡಿದರೆ ಅದಕ್ಕೆ ಹೆಚ್ಚು ಫಲ. ಒಬ್ಬ ವ್ಯಕ್ತಿಯನ್ನು ನಾವು ಬೇರೆ ಬೇರೆ ವಿಧಾನದಿಂದ ಸಂತೋಷಗೊಳಿಸಬಹುದು. ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿ ಸಂತೋಷಪಡಿಸಬಹುದು. ಆದರೆ ಆ ವ್ಯಕ್ತಿಗೆ ಇಷ್ಟವಾದಂತಹ ಸ್ವೀಟನ್ನೇ ಮಾಡಿದರೆ ತುಂಬ ಸಂತೋಷ. ನಮಗಿಷ್ಟವಾದಂಥ ಸ್ವೀಟನ್ನು ಮಾಡಿದೆ ಅವನಿಗೆ ಅರ್ಪಣೆ ಮಾಡಿದರೆ ಸಂತೋಷವಾಗ್ತದೆ. ಆದರೆ ವಿಶೇಷವಾದ ಸಂತೋಷ ಅವರಿಗೆ ಇಷ್ಟವಾದಂತಹ ಒಂದು ಭಕ್ಷ್ಯವನ್ನು ಸಮರ್ಪಣೆ ಮಾಡಿದರೆ ಅದು ವಿಶೇಷ ಪ್ರೀತಿಗೆ ಕಾರಣವಾಗ್ತದೆ. ಹಾಗೆ ಭಗವಂತನ ಆರಾಧನೆ ಭಗವಂತನಿಗೆ ಇಷ್ಟವಾದಂತಹ ದಾರಿಯಲ್ಲಿ. ನಮ್ಮ ಕೊಂಡೇವೂರು ಮಠದ ಶ್ರೀಗಳು ಸಂತ ಸಂದೇಶದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಹಿಂದೆ ಪರ್ಯಾಯದ ಸಂದರ್ಭದಲ್ಲಿ ಪೂರ್ವಭಾವಿ ಸಂಚಾರ ಸಂದರ್ಭದಲ್ಲಿ ನಾವು 2 ದಿನಗಳ ಕಾಲ ಅವರ ಆಶ್ರಮದಲ್ಲಿ ನಾವು ಇದ್ದೆವು. ಅತ್ಯಂತ ಅಪೂರ್ವವಾದಂತಹ ಆಶ್ರಮ. ಅಲ್ಲಿ ಅನೇಕ ರೀತಿಯಾದಂತಹ ಪುರಾಣ ಸಂಬಂಧಿಯಾದಂತಹ ಅನೇಕ ವಿಶೇಷವಾದಂತಹ ಗಿಡಗಳ ಒಂದು ವನವನ್ನು ಕೂಡ ಅವರು ಅದು ಆಗ್ತಾ ಇತ್ತು. ಅಷ್ಟೇ ನಕ್ಷತ್ರವನ ಪೂರ್ಣಗೊಂಡಿತ್ತು, ಔಷಧಿ ವನ ಮೊದಲಾದವುಗಳು ಆಗ್ತಾಯಿತ್ತು. ಅತ್ಯಂತ ಅಪೂರ್ವವಾದಂತಹ ಒಂದು ಆಶ್ರಮ. ಅದು ಅಲ್ಲಿ ಆ ಆಶ್ರಮಕ್ಕೆ ಹೋದಾಗ ಅದು ಎಷ್ಟು ಒಂದು ಅಪೂರ್ವವಾಗಿತ್ತು ಅಂತ ಹೇಳಿ ಅಲ್ಲಿ ಇದ್ದವರು ಅನುಭವಿಸ್ಬೋದು. ಆದರೆ ಅಷ್ಟೇ ಗಂಭೀರವಾಗಿ ನಾವು ಗಮನಿಸಿದರೆ ಅದು ಯಾವ ರೀತಿಯಾದಂಥ ಪ್ರದೇಶ ಹಿಂದೆ ಆಗಿತ್ತು ಅಂತ ಹೇಳುವಂಥದ್ದು ಅನೇಕ ಅಲ್ಲಿಯ ಸ್ಥಳೀಯರಿಗೆ ಗೊತ್ತಿದ್ದ ವಿಚಾರ. ಅಂತಹ ಒಂದು ಆಶ್ರಮದ ನಿರ್ಮಾಣಕ್ಕೆ ಅವರು ಪಟ್ಟಂತಹ ಶ್ರಮ ಅದು ಬಹಳ ವಿಶೇಷವಾದದ್ದು. ನಾವು ಅನೇಕ ಮಾತುಗಳನ್ನು ಅವರಲ್ಲಿ ಆಡುವಾಗ ಆಶ್ರಮದ ಹಿಂದಿನ ಅವರ ಶ್ರಮ ಎಷ್ಟು ಒಂದು ಅಪೂರ್ವವಾದದ್ದು ಅಂಥೇಳಿ ನಮಗೆ ಅದು ಕಂಡು ಬಂದಿದೆ. ಈಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಹಿಂದುತ್ವದ ರಕ್ಷಣೆ ಹಿನ್ನೆಲೆಯಲ್ಲಿ ಅವರು ಇಟ್ಟಂತಹ ಹೆಜ್ಜೆಯು ಅತ್ಯಂತ ದಿಟ್ಟವಾದಂಥ ಹೆಜ್ಜೆಯನ್ನು ಕೂಡ ಅವರು ಅನೇಕ ಬಾರಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಆದರೂ ಕೂಡ ಅತ್ಯಂತ ಸುಂದರವಾದಂಥ ಆಶ್ರಮದ ನಿರ್ಮಾಣ, ನಮ್ಮ ಸಂಸ್ಕೃತಿಯ ರಕ್ಷಣೆ, ವಿಶೇಷವಾಗಿ ಗೋರಕ್ಷಣೆ. ವಿಶ್ವಗೀತ ಪರ್ಯಾಯವನ್ನಾಗಿ ಆಚರಿಸಿ ಆ ಮೂಲಕ ಕೃಷ್ಣನಿಗೆ ವಿಶಿಷ್ಟವಾದಂತಹ ಸೇವೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಇದರ ಸಮರ್ಪಣೆಯ ಮಂಗಲೋತ್ಸವದ ಸಂದರ್ಭದಲ್ಲಿ ನಮಗೂ ಕೃಷ್ಣನ ಸನ್ನಿಧಾನಕ್ಕೆ ಬರಲಿಕ್ಕೆ ಪೂಜ್ಯರು ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಂದು ಪರ್ಯಾಯವೂ ಅದರದ್ದೇ ಆದಂತಹ ವಿಶಿಷ್ಟತೆಯೊಂದಿಗೆ ಇಲ್ಲಿ ನಡೆಯುತ್ತದೆ. 2 ವರ್ಷ ಪುತ್ತಿಗೆ ಮಠದ ಪರ್ಯಾಯ ಇದಕ್ಕೂ ವಿಶೇಷವಾಗಿ ಇಲ್ಲಿ ಆಚರಿಸಲ್ಪಡ್ತಾ ಇದೆ. ಕೃಷ್ಣನ ವಿಶೇಷತೆ ಇದು. ತನ್ನ 9-8 ಮಠಗಳಿಂದ ಪರ್ಯಾಯ ಶ್ರೀಪಾದಗಳ ಮೂಲಕ ಬಹಳ ವಿಶೇಷವಾಗಿ ಪರ್ಯಾಯ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಭಗವಂತ ಅವತರಿಸಿದ ನೋಡಿದ್ರೇ ವಿಶೇಷಣೆ. ಒಮ್ಮೆ ನೀರಿನಲ್ಲಿ ಮತ್ಸ್ಯನಾಗಿ ಬಂದ, ಕಾಡಿನಲ್ಲಿ ಹಂದಿಯಾಗಿ ಬಂದ, ಇನ್ನು ಅದು ಎರಡನ್ನು ಸೇರಿಸ್ಕೊಂಡು ಪ್ರಾಣಿಯೂ ಅಲ್ಲ ಮನುಷ್ಯನೂ ಅಲ್ಲ ರೂಪದಲ್ಲಿ ನರಸಿಂಹನಾಗಿ ಬಂದ. ಏನೆಲ್ಲ ರೂಪದಲ್ಲಿ ಬರ್ತಾನೆ. ಭಗವಂತನ ಅವತಾರವೇ ವಿಶೇಷ. ಅದರಲ್ಲಿ ಪೂರ್ಣಾವತಾರ ಕೃಷ್ಣನದ ಈ ಸನ್ನಿಧಿ ಅಂದರೆ ಇದು ನಮಗೆ ವೈಕುಂಠಕ್ಕೆ ಸಮಾನವಾದ್ದು. ಅಂಥ ಸನ್ನಿಧಿಯಲ್ಲಿ ಕೃಷ್ಣ ಭಕ್ತಿಯು ಹೇಗಿರಬೇಕು ಅಂದಾಗ ಜ್ಞಾನಯುಕ್ತ ಭಕ್ತಿ ಇರಬೇಕು ಅಂತ ಹೇಳಿದ್ದ. ಆ ಜ್ಞಾನಕ್ಕೆ ಪೂರಕವಾದ ಭಗವದ್ಗೀತೆಯನ್ನು ಕೃಷ್ಣ ತನ್ನ ಪ್ರಿಯನೆಂದುಕೊಂಡು ಅರ್ಜುನನಿಗೆ ಹೇಳಿಕೊಟ್ಟಿದ್ದಾನೆ. ಹಾಗಾಗಿ ಭಗವದ್ಗೀತೆ ಎಲ್ಲಾದರೂ ಕೇಳಿಸ್ಕೊಳ್ಬೇಕು ಅಂತಾದರೆ ಅದು ಕೃಷ್ಣನ ಪ್ರೀತಿಗೆ ಪಾತ್ರರಾದವರಿಗೆ ಮಾತ್ರ ಸಾಧ್ಯ. ಪೂಜ್ಯ ಶ್ರೀಪಾದರು ಕೃಷ್ಣನ ಪ್ರೀತಿ ಪಾತ್ರರೆಲ್ಲರಿಗೂ ಕೃಷ್ಣನ ಅನುಗ್ರಹ ಪಡೆಯುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ.
ಗಂಗೆಯನ್ನು ಸ್ಮರಿಸಿದರೆ ಸಾಕು, ನಮ್ಮ ಅನೇಕ ಪಾಪಗಳೇ ಪರಿಹಾರವಾಗ್ತದೆ. ಆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಇನ್ನೂ ಬಹಳ ದೊಡ್ಡ ಫಲ ಇದೆ. ಆದರೆ ಗಂಗೆಯ ಬಳಿಗೆ ಹೋಗಿ ಅಲ್ಲಿ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಬೇಕು, ಅಷ್ಟು ಸುಲಭ ಇಲ್ಲ. ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಆದರೆ ಭಗವದ್ಗೀತೆಯನ್ನು ನೋಡಿ. ತಿರುಮಲದ ವಸಂತ ಮಂಟಪದಲ್ಲಿ ಆಯೋಜಿಸಿರುವ ಸುಂದರಕಾಂಡ ಪಾರಾಯಣವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ಲೋಕ ಕಲ್ಯಾಣಾರ್ಥವಾಗಿ ತಿರುಮಲ ತಿರುಪತಿ ದೇವಸ್ಥಾನಗಳು ನವೆಂಬರ್ 27ರಿಂದ ಡಿಸೆಂಬರ್ 13ರವರೆಗೂ ವಸಂತ ಮಂಟಪ ಹಾಗೂ ಧರ್ಮಗಿರಿ ವೇದ ವಿಜ್ಞಾನದಲ್ಲಿ ಈ ಭವ್ಯ ಆಚರಣೆಯನ್ನು ಆಯೋಜಿಸುತ್ತಿವೆ. ಉತ್ಸವದ 8ನೇ ದಿನದಂದು ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಧರ್ಮದ ವೇದ ವಿಜ್ಞಾನದ ಆಶ್ರಯದಲ್ಲಿ ವೇದ ಆಗಮ ಮತ್ತು ಶಾಸ್ತ್ರದ 16 ವಿದ್ವಾಂಸರು ತಿರುಮಲದ ವಸಂತ ಮಂಟಪದಲ್ಲಿ ಉಪಸ್ಥಿತರಿದ್ದರು. ವಸಂತ ಮಂಟಪದ ವಿಶೇಷ ವೇದಿಕೆಯಲ್ಲಿ ಸೀತಾರಾಮಚಂದ್ರ ಸ್ವಾಮಿಯ ಭಾವಚಿತ್ರವನ್ನು ಸುಂದರವಾಗಿ ಅಲಂಕರಿಸಲಾಯಿತು. ಗುರುಸಂಕಲ್ಪ, ಶ್ರೀರಾಮ, ಶ್ರೀ ಆಂಜನೇಯ ಮತ್ತು ಶ್ರೀ ವಾಲ್ಮೀಕಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಆನಂತರ ಶ್ರೀಮದ್ ರಾಮಾಯಣಂ ಬಾಲಕಾಂಡ ಸಂಕ್ಷೇಪಿತ ರಾಮಾಯಣದ 3 ಪದ್ಯಗಳು, ಶ್ರೀಮದ್ ರಾಮಾಯಣ ಆದಿಕಾವ್ಯ ಹೀಗೆ ಸುಂದರಕಾಂಡದ 33ರಿಂದ 37ನೇ ಸರ್ಗದವರೆಗೂ ಒಟ್ಟಾರೆ 272 ಶ್ಲೋಕಗಳನ್ನು ಪಠಿಸಲಾಯಿತು. ಆ ಬಳಿಕ ಶ್ರೀ ಸೀತಾರಾಮಚಂದ್ರರಿಗೆ ಶ್ರೀರಾಮಶ್ರುತಿ, ಪರಶ್ರುತಿ, ಕ್ಷಮಾ ಪ್ರಾರ್ಥನಾ, ಭಗವತ್ ಸಮರ್ಪಣಾ ಕಾರ್ಯಕ್ರಮಗಳು ಜರುಗಿದವು. ಉತ್ತರಾಣಿ ಚ ಕಾರ್ಯಾಣಿ ಕುರುತೆ ಪುರುಷೋತ್ತಮಃ ಕಚ್ಚಿನ್ನದೀನ ಸಂಭ್ರಾಂತಃ ಕಾರ್ಯೇಷು ಚ ನ ಮುಹ್ಯತಿ ಕಚ್ಚಿತ್ ಪುರುಷ ಕಾರ್ಯಾಣಿ ಕುರುತೆ ನೃಪತೆ ಸುತಃ ವಿವಿಧಂ ತ್ರಿವಿಧೋಪಾಯಂ ಉಪಾಯಮಪಿ ಸೇವತೆ ವಿಜಿಗೀಷು ಸುಹೃತ್ಕಶ್ಚಿತ್ ಮಿತ್ರೇಷು ಚ ಪರಂತಪಃ ಕಚ್ಚಿನ್ಮಿತ್ರಾಣಿ ಲಭತೆ ಅಮಿತ್ರೈಶ್ಚಾಪ್ಯಭಿಗಮ್ಯತೆ ಕಚ್ಚಿತ್ ಕಲ್ಯಾಣಮಿತ್ರಶ್ಚ ಮಿತ್ರೈಶ್ಚಾಪಿ ಪುರಸ್ಕೃತಃ ಕಚ್ಚಿದಾಶಾಸ್ತಿ ದೇವಾನಾಂ ಪ್ರಸಾದಂ ಪಾರ್ಥಿವಾತ್ಮಜಃ ಕಚ್ಚಿತ್ ಪುರುಷಕಾರಂಚ ದೈವಂಚ ಪ್ರತಿಪದ್ಯತೆ ಕಚ್ಚಿನ್ನ ವಿಗತ ಸ್ನೇಹಃ ಪ್ರಸಾದಾನ್ಮಯಿ ರಾಘವಃ ಕಚ್ಚಿನ್ಮಾಂ ವ್ಯಸನಾದಸ್ಮಾತ್ ಮೋಕ್ಷಯಿಷ್ಯತಿ ವಾನರ ಸುಖಾನಾಮುಚಿತೋ ನಿತ್ಯಂ ಅಸುಖಾನಾಮಸೂಚಿತಃ ದುಃಖಮುತ್ತರಮಾಸಾದ್ಯ ಕಚ್ಚಿದ್ರಾಮೋ ನ ಸೀದತಿ ಕೌಸಲ್ಯಾಯಾಸ್ತಥಾ ಕಚ್ಚಿತ್ ಸುಮಿತ್ರಾಯಾಸ್ತಥೈವ ಚ ಅಭೀಕ್ಷ್ಣಂ ಶ್ರೂಯತೆ ಕಚ್ಚಿತ್ ಕುಶಲಂ ಭರತಸ್ಯ ಚ ಮನ್ನಿಮಿತ್ತೇನ ಮಾನಾರ್ಹಃ ಕಚ್ಚಿತ್ ಶೋಕೇನ ರಾಘವಃ ಕಚ್ಚಿನ್ನಾನ್ಯಮನಾರಾಮಃ ಕಚ್ಚಿನ್ಮಾಂ ತಾರಯಿಷ್ಯತಿ ಕಚ್ಚಿದಕ್ಷೌಹಿಣೀಂ ಭೀಮಾಂ ಭರತೋ ಭ್ರಾತೃವತ್ಸಲಃ ಧ್ವಜಿನೀಂ ಮಂತ್ರಿಭಿರ್ಗುಪ್ತಾಂ ಪ್ರೇಷಯಿಷ್ಯತಿ ಮತ್ಕೃತೆ ವಾನರಾಧಿಪತಿ ಶ್ರೀಮಾನ್ ಸುಗ್ರೀವಃ ಕಚ್ಚಿದೇಷ್ಯತಿ ಮತ್ಕೃತೆ ಹರಿಭಿರ್ವೀರೈಃ ವೃತೋದಂತನಖಾಯುಧೈಃ ಶ್ರೇಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಆಲಂಬಗಿರಿಯ ಪ್ರಕೃತಿ ರಮಣೀಯ ತಾಣವಾದ ಬೆಟ್ಟದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ನಾಮ ಸಂಕೀರ್ತನಾ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆನಂತರ ಶಂಕುಚಕ್ರಗಳ ವೇದಿಕೆಯಲ್ಲಿ ಸಾಮೂಹಿಕ ಭಜನೆಯನ್ನು ಸಮರ್ಪಿಸಿ ದೀಪೋತ್ಸವವನ್ನು ನೆರವೇರಿಸಲಾಯಿತು. ಧರ್ಮಾಧಿಕಾರಿಗಳಾದ ಡಾ ಎಂಆರ್ ಜಯರಾಮ್ ರವರು ಉಪಸ್ಥಿತರಿದ್ದರು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ
ಕಾರ್ತೀಕ ಮಾಸ ಶುಕ್ರವಾರದ ಪ್ರಯುಕ್ತ ಶ್ರೀ ಪ್ರತ್ಯಂಗಿರಾ ದೇವಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಹೊಸೂರು ಮೊರನಪಲ್ಲಿಯಲ್ಲಿರುವ ಶ್ರೀ ಮಹಾಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಶ್ರೀ ಮಹಾಪ್ರತ್ಯಂಗಿರಾ ಅಮ್ಮ ಮತ್ತು ರಾಹುಕೇತು ದೇವರಿಗೆ ವಿಶೇಷ ಪೂಜೆಗಳು ಮತ್ತು ದೀಪಾರಾಧನೆಗಳನ್ನು ನೆರವೇರಿಸಲಾಯಿತು. ಅಪಾರ ಸಂಖ್ಯೆಯ ಭಕ್ತರು ತಮ್ಮ ಕುಟುಂಬದೊಂದಿಗೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ಜರುಗುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ರಾಯಚೂರಿನ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ಕಾರ್ತಿಕ ದೀಪೋತ್ಸವ ಸಮರ್ಪಣೆ ಕಾರ್ಯಕ್ರಮವು ಜರುಗಿತು. ವೈಭವವಾದ ದೀಪೋತ್ಸವ ಕಾರ್ಯಕ್ರಮವು ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಅತಿ ವೈಭವದಿಂದ ಜರುಗಿತು. ಮಠದ ಆವರಣದಲ್ಲಿ ಶ್ರೀಪಾದಂಗಳವರು ದೀಪೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರಿನ ಜಯನಗರದಲ್ಲಿರುವ 8ನೇ ಬಡಾವಣೆಯಲ್ಲಿರುವ ಶ್ರೀ ಜಯರಾಮ ಸೇವಾ ಮಂಡಳಿ ಆಧ್ವರ್ಯದಲ್ಲಿ ವಿವಿಧ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಕುರಿತು ಸೇವಾ ಮಂಡಳಿಯ ಅಧ್ಯಕ್ಷರಾದ ಎಸ್ಕೆ ಗೋಪಾಲಕೃಷ್ಣ ಸುಮಾರು 65 ವರ್ಷಗಳ ಹಿಂದೆ ಪ್ರೊಫೆಸರ್ ವೆಂಕಟಸುಬ್ಬಯ್ಯ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಎಲ್ಲ ಪ್ರಾರಂಭ ಆಯಿತು. ಹಂತ ಹಂತವಾಗಿ ಬೆಳೆದು ಮೊದಲು ಪ್ರಾರ್ಥನಾ ಮಂದಿರ ಆಯಿತು, ಅದಾದ ನಂತರ ಪ್ರವಚನ ಮಂದಿರ ಆಯಿತು. ಅದಾದಮೇಲೆ 25ನೇ ವರ್ಷಕ್ಕೆ ಬೆಳ್ಳಿ ಹಬ್ಬಕ್ಕೆ ಜಸ್ಟಿಸ್ ES ವೆಂಕಟರಾಮಯ್ಯ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದರು. ಅವರ ಮಾರ್ಗದರ್ಶನದಲ್ಲಿ
ಬೆಳ್ಳಿ ಹಬ್ಬವನ್ನು ಆಚರಿಸಿದ್ವಿ. ಆ ಸಂದರ್ಭದಲ್ಲಿ ಅನೇಕ ರೀತಿಯ ಸಾಹಿತ್ಯಗಳು ಹೊರಬಂದವು. ವಿಶೇಷವಾದಂಥ ಕಾರ್ಯಕ್ರಮ ಅಂದರೆ ಆ ಸಂದರ್ಭದಲ್ಲಿ 1000 ಮಹಿಳೆಯರಿಂದ ಲಲಿತಾ ಸಹಸ್ರನಾಮದ ಒಂದು ಸಾಮೂಹಿಕ ಪೂಜೆ ನಡೆದಂಥ ಬಹಳ ವಿಶೇಷವಾದಂಥ ಸಂಗತಿ. ಪ್ರೊಫೆಸರ್ ವೆಂಕಟಸುಬ್ಬಯ್ಯ ಅವರ ಮಾರ್ಗದರ್ಶನದಲ್ಲಿ ರಾಮಾಯಣದ ಬಗ್ಗೆ 12 ಪುಸ್ತಕಗಳನ್ನು ನಾವು ಹೊರತಂದಿದ್ದೇವೆ. ಸುಮಾರು 1 ಲಕ್ಷ ಜನಗಳನ್ನ ಭೇಟಿ ಮಾಡಿ ಅವರಿಂದ ರಾಮನಾಮವನ್ನು ಬರೆದು ಆ ಪುಸ್ತಕದ ಸಂಗ್ರಹವನ್ನು ತಾವಿಲ್ಲಿ ನೋಡ್ತಿರುವಂಥ ಈ ಟ್ಯಾಂಕ್ ಇಲ್ಲಿ ಸ್ತೂಪ ಮಾಡಿ ಅಲ್ಲಿ ಸಂಗ್ರಹ ಮಾಡಿ ಅಲ್ಲಿಟ್ಟಿದ್ದೀವಿ. ಇಡೀ ವರ್ಷ ಪಾದಪೂಜೆಗಳು, ಭಜನೆಗಳು, ಸಂಗೀತ, ನಾಟಕ, ಪ್ರವಚನ ಈ ರೀತಿ ನಡೆದು ಆ ಅಭಿಯಾನದ ಮೂಲಕ ಈ ಸಂಸ್ಥೆಗೆ ಜನಗಳ ಕಣ್ಣಿಗೆ ಬೀಳೋ ರೀತಿ ಪ್ರಗತಿ ಆಯಿತು. ಹಾಗೂ ಕಾರ್ಯದರ್ಶಿಗಳಾದ ಸುಂದರಮೂರ್ತಿಯವರು SVBCಯೊಂದಿಗೆ ಮಾತನಾಡಿದರು. ನಮ್ಮ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಈಗ ಪ್ರತಿ ಶನಿವಾರ ಅನ್ನದಾನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿದ್ದೇವೆ. ಈ ಅನ್ನದಾನಕ್ಕೆ ನಾವು ಸುಮಾರು ಹೆಚ್ಚು ಕಮ್ಮಿ ಈಗ ಒಂದು 500 ಜನಗಳಷ್ಟು ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸಾರ್ವಜನಿಕರು ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಅದಕ್ಕೆ ತಾವುಗಳು ಎಲ್ಲರೂ ಸಹ ತಾವು ತಮ್ಮ ಬಂಧು ಮಿತ್ರರೊಡನೆ ಬಂದು ಭಾಗವಹಿಸಬೇಕು. ಮತ್ತು ಇನ್ನು ಯಾವ ರೀತಿ ನೀವು ಅದರಲ್ಲಿ ಪಾಲ್ಗೊಳ್ಳಬಹುದು ಅಂದರೆ, ಒಂದು 18,000 ರೂಪಾಯಿಗಳ ಕೊಟ್ಟರೆ ಒಂದು ದಿವಸ ತಮ್ಮ ಪ್ರಧಾನ ಸೇವೆಯಾಗಿ ಆ ದಿವಸ ಎಲ್ಲರಿಗೂ ಅನ್ನದಾನ ಸೇವೆಯನ್ನು ಮಾಡ್ತೇವೆ. ಇನ್ನು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈಗ ಹಮ್ಮಿಕೊಂಡಿರುವುದು ಈ ವರ್ಷ ಮೊದಲನೆಯದಾಗಿ ನಮ್ಮ ದೇವಸ್ಥಾನ 60 ವರ್ಷಗಳ ಆದರೂ ಸಹ ಒಂದು ದೊಡ್ಡದಾದ ಭವ್ಯವಾದ ರಾಜಗೋಪುರ ಇರಲಿಲ್ಲ. ಈಗ ಆ ರಾಜಗೋಪುರಕ್ಕೆ ಕಾಲ ಬಂದಿದೆ. ಅದನ್ನು ಎಲ್ಲರೊಡನೆ ಚರ್ಚೆ ಮಾಡಿ ಆಗಮಶಾಸ್ತ್ರದವರನ್ನೆಲ್ಲ ವಿಚಾರಿಸಿ ಅದಕ್ಕೆ ಸರಿಯಾಗಿ ಹೊಂದುವಂತೆ ರಾಮನ ದೇವಸ್ಥಾನಕ್ಕೆ ಬೇಕಾದಂತಹ ಒಂದು ಭವ್ಯವಾದ ರಾಜಗೋಪುರ ಪ್ಲ್ಯಾನ್ ಸ್ಟಾರ್ಟ್ ಆಗಿದೆ. ಸುಮಾರು 40 ಅಡಿಗಳು 39 ಅಡಿಗಳು ಅಂತ ಶಾಸ್ತ್ರದ ಪ್ರಕಾರ ಇದೆ. 39 ಅಡಿಗಳ ಭವ್ಯವಾದ ರಾಜಗೋಪುರ ಮುಂದೆ ಅದು ತಯಾರಾಗಲಿಕ್ಕೆ ಆಗಲೇ ಈಗ ನಾವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದೊಂದು ಮುಖ್ಯವಾದ ಕಾರ್ಯಕ್ರಮ. ಇನ್ನೊಂದು, ನಮ್ಮಲ್ಲಿ ನವಗ್ರಹಗಳು ಸುಮಾರು 45-50 ವರ್ಷಗಳಿಂದ ಇದೆ. ಅದು ತಮಗೆಲ್ಲರಿಗೂ ತಿಳಿದಿರುವಂತೆ ಅಭಿಷೇಕ ಈ ರೀತಿಯಾಗಿ ಸ್ವಲ್ಪ ಸವಿಯೋದು, ಇದಾಗೋದು, ಮುಖ ಆಗೋದು ಆ ರೀತಿಯಾಗಿ ಇದ್ದಿದ್ದರಿಂದ ಪೂರ್ತಿ ನವಗ್ರಹಗಳನ್ನು ಹೊಸದಾಗಿ ತಯಾರಿಸಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಆಮೇಲೆ ನಮ್ಮ ಗರ್ಭಗುಡಿಗೆ ಮುಂದೆ ಗ್ರಾನೈಟ್ ಇರ್ತಕ್ಕಂಥ ಜಾಗದಲ್ಲಿ ಹಿತ್ತಾಳೆಯ ಒಂದು ತಗಡಿನ ಲೇಪನವನ್ನು ಕೊಟ್ಟು ಕ್ಲಾಡಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಮಾಡಿ ಚೆಂದಗೊಳಿಸುವ ಕಾರ್ಯಕ್ರಮ ಸಹ ಅದು ಒಂದಿದೆ. ಇನ್ನೊಂದು, ಡಿಸೆಂಬರ್ 15ರಿಂದ 19ರವರೆಗೆ ಪ್ರೊಫೆಸರ್ ಗುರುರಾಜ ಕರ್ಜಗಿ ಅವರಿಂದ ಸುಂದರಕಾಂಡದ ಮೇಲೆ ಉಪನ್ಯಾಸ ಮಾಲೆಯನ್ನು ಆರಂಭಿಸ್ತಾ ಇದ್ದೇವೆ. 15ರಿಂದ 19 ಸಾಯಂಕಾಲ 6ರಿಂದ 7:30ವರೆಗೆ ಇರುತ್ತೆ. ಇನ್ನು 28ನೇ ತಾರೀಕು ಒಂದು ಸೀತಾ ಕಲ್ಯಾಣವನ್ನು ಏರ್ಪಡಿಸಿದ್ದೇವೆ. ಆಗಸ್ಟ್ 2026ರಲ್ಲಿ ಸೊತ್ತಿಗೆ ಕುಂಭಾಭಿಷೇಕ ಕಾರ್ಯಕ್ರಮ ಒಂದು ಅದ್ಧೂರಿಯಿಂದ ನಡೆಯುವ ವ್ಯವಸ್ಥೆ ಇದೆ. ರಾಜಗೋಪುರಕ್ಕೆ ನಮ್ಮ ಒಂದು ಅಂದಾಜು ವೆಚ್ಚ 90 ಲಕ್ಷ ರೂಪಾಯಿಗಳು. ಆ ರೀತಿಯಾಗಿ ನಮ್ಮ ಭವ್ಯ ರಾಜಗೋಪುರ ಸಹ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ 500 ರೂಪಾಯಿಗಳ ಒಂದು ಇಟ್ಟಿಗೆ ಸೇವೆ ಅನ್ನುವ ಒಂದು ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರು ಇಟ್ಟಮಡು ಶ್ರೀ ಆನಂದ ತಿರುಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರದಂದು ವಿಶೇಷ ಪೂಜೆಗಳು ನೆರವೇರಿದವು. ಈ ಪ್ರಯುಕ್ತ ಸ್ವಾಮಿಗೆ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆಯ ಬಳಿಕ ಮಂಗಳ ನೀರಾಜನವನ್ನು ಬೆಳಗಿದರು. ಈ ವೇಳೆ ನೆರೆದ ಭಕ್ತರು ಗೋವಿಂದನ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಬೆಂಗಳೂರು
ಪೂರ್ವ ತಾಲೂಕಿನ ವರ್ತೂರು ಹೋಬಳಿ ಸೋರೆಹುಣಸೆ ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಹನುಮದ್ ವ್ರತದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಆಲಯದ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಶ್ರೀ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಶ್ರೀ ಲಕ್ಷ್ಮೀದೇವಿ ಸಮೇತ ಶ್ರೀನಿವಾಸ ದೇವರಿಗೆ ವಿಶೇಷ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ನಂತರ ಸಂಸ್ಥಾನ ಪೂಜೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಷ್ಣು ದೀಪೋತ್ಸವ ಅದ್ಧೂರಿಯಾಗಿ ಜರುಗಿತು. ಪ್ರಥಮವಾಗಿ ಶ್ರೀ ಆಂಜನೇಯ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಲಾಯಿತು. ಆನಂತರ ಸಂಕಲ್ಪ ಪೂಜೆ, ವಿಷ್ಣು ಅಷ್ಟೋತ್ತರವನ್ನು ಮಾಡಿ ದೀಪಗಳನ್ನು ಬೆಳಗಿಸಿ ಮಂಗಳಾರತಿಯನ್ನು ಬೆಳಗಿ ತದನಂತರ ಆಲಯ ಪ್ರದರ್ಶನ ಮಾಡಿ ವಿಷ್ಣು ದೀಪೋತ್ಸವವನ್ನು ನೆರವೇರಿಸಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ವೇಳೆ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ದೇವರ ಅನುಗ್ರಹವನ್ನು ಪಡೆದರು. ಕುಂಭಕೋಣಂನ ತಿರುನಾಗೇಶ್ವರಂ ನಾಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಗೈ ಕಡೆಯ ನೀರು ಉತ್ಸವ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಪ್ರತಿಷ್ಠಿತ ದೇವಸ್ಥಾನವಾದ ಕಾರ್ತಿಕ ಮಾಸದ ಕಡೆಯ ಉತ್ಸವವನ್ನು 11 ದಿನಗಳ ಕಾಲ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಇದರ ಅಂಗವಾಗಿ ಅಲಂಕೃತ ಪಂಚಮೂರ್ತಿಗಳನ್ನು ಪ್ರತ್ಯೇಕ ವಾಹನಗಳಲ್ಲಿ ಧ್ವಜವೃಕ್ಷಕ್ಕೆ ತರಲಾಯಿತು. ಆನಂತರ ಧ್ವಜವೃಕ್ಷಕ್ಕೆ ಅರಿಶಿನ ಪುಡಿ, ಹಾಲು, ಮೊಸರು, ಶ್ರೀಗಂಧ ಮತ್ತು ಮಡಿಕೆಗಳಿಂದ ಪವಿತ್ರ ನೀರಿನಿಂದ ಅಭಿಷೇಕವನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಭಾಗವಹಿಸಿ ಸ್ವಾಮಿಯ ದರ್ಶನವನ್ನು ಪಡೆದರು.
ಬೆಂಗಳೂರಿನ ಕತ್ರಗುಪ್ಪೆಯಲ್ಲಿರುವ ಶ್ರೀ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ವಿಷ್ಣು ದೀಪೋತ್ಸವವನ್ನು ನಡೆಸಲಾಯಿತು. ಈ ನಿಮಿತ್ತ ಮೂಲ ದೇವರು ಶ್ರೀ ಆಂಜನೇಯ ಸಮೇತ ಸೀತಾರಾಮ ದೇವರಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ದೀಪಗಳನ್ನು ಬೆಳಗಿದರು. ಆ ಬಳಿಕ ತುಳಸಿ ಅರ್ಚನೆ ಸಹಿತ ಮಂಗಳ ನೀರಾಜನವನ್ನು ಬೆಳಗಿದರು. ನಂತರ ಆಲಯದ ಮುಖ್ಯ ಅರ್ಚಕರು ಎಸ್ವಿಬಿಸಿಯೊಂದಿಗೆ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷಗಾನ ಟ್ರಸ್ಟ್ ಉಡುಪಿ ಇವರ ವತಿಯಿಂದ ಕಿಶೋರ ಯಕ್ಷ ಸಂಭ್ರಮ ಇದರ ಅಂಗವಾಗಿ ಪರ್ಕಳ ಪ್ರೌಢಶಾಲೆ ಇವರ ವಿದ್ಯಾರ್ಥಿಗಳಿಂದ ರತಿ ಕಲ್ಯಾಣ ಎಂಬ ಯಕ್ಷಗಾನವು ನಡೆಯಿತು. ಕೊಟ್ಟು ಮದುವೆ ಮಾಡುತ್ತಿದ್ದೀಯ, ನಿನಗೆ ಮರಳು ಹೌದು. ಈಗ ಇನ್ನೂ ಕಾಲ ಮಿಂಚಿಲ್ಲ. ನಿನ್ನ ಮಗಳು ನನ್ನನ್ನೇ ವರಿಸಬೇಕು. ಗೋವಾಳರ ಸಂಬಂಧವನ್ನು ಬಿಟ್ಟು ನನಗಿಂತೂ ಆಶೀರ್ವಾದಿಸು. ಓಹೋ, ವಿಚಾರ ಹೀಗೆ. ನೀನೇ ನನ್ನ ಮಗಳನ್ನು ಮದುವೆಯಾಗುವಿ ಎಂಬುದು ನನಗೆ ತಿಳಿದಿರಲಿಲ್ಲ. ಈಗಾಗಲೇ ದ್ರೌಪದಿಗೆ ವಚನವನ್ನೆತ್ತಿದ್ದೇನೆ. ಒಂದು ಹೆಣ್ಣಿನ ತಂದೆಯಾಗಿ, ಒಂದು ರಾಜ್ಯದ ಅರಸನಾಗಿ ವಚನ ಪಾಲಿಸಬೇಕಾದ್ದು ಧರ್ಮ. ನಾನು ವಚನ ಭ್ರಷ್ಟರಾಗಲಾರೆ. ಹೇಗೋ ಬಂದಿದ್ದೀಯಲ್ಲ, ಮದುವೆ ಸಂಭ್ರಮವನ್ನು ನೋಡಿ ಭೋಜನವನ್ನು ಸ್ವೀಕರಿಸಿ ಹೋಗು. ಹೇಗೆ ಆಗದೆ? ಮಾವ, ಈ ವಿಷಯವನ್ನು ನಾನೇ ನಿನಗೆ ಹೇಳಬೇಕೆಂದಿದ್ದೆ. ಅಷ್ಟರಲ್ಲಿಯೇ ನನಗೆ ಈ ವಿಷಯ ತಿಳಿಸದೆ ಮುಂದುವರೆದು ಬಿಟ್ಟೆ. ನನ್ನಲ್ಲಿ ಒಂದು ಮಾತು ಕೇಳುವ ಸೌಜನ್ಯವೂ ನಿನಗೆ ಬಾರದೆ ಹೋಯಿತೆ. ಇರಲಿ ಬಿಡು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.